ಶಾರದಾ ಶಾರದಾಂಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇನ್ನು 27ನೇ ತಾರೀಕಿನಂದು ಬುಧ ಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವು ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಗ್ರಹ ಈ ಮಾಸದಲ್ಲಿ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅತ್ಯಂತವಾಗಿ ಆಸಕ್ತಿ ಉಂಟಾಗುತ್ತೆ. ಅದರಲ್ಲೂ ಕೂಡ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಿಕೆಯಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಅಂದರೆ ಈ ಭಗವದ್ಗೀತೆ ಆಗಿರಬಹುದು ಅಥವಾ ಯಾವುದೋ ಪುರಾಣಗಳಿಗೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳಾಗಿರಬಹುದು. ಈ ರೀತಿಯಾಗಿ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಿಕೆಯಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಆದಷ್ಟು ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ದೇವಸ್ಥಾನಕ್ಕೆಲ್ಲ ಹೋಗಿ ಬರುವಂಥದ್ದು, ಈ ರೀತಿಯಾದಂತಹ ಅಭ್ಯಾಸಗಳು ನಿಮ್ಮಲ್ಲಿ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ವಿದ್ಯಾಕ್ಷೇತ್ರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಶನಿಯ ಕ್ಷೇತ್ರದಲ್ಲಿ ಬುಧ ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನೀವು ಈ ಹಿಂದೆ ಯೋಚನೆ ಮಾಡಿಟ್ಟಿದ್ದಂತಹ ಒಂದಷ್ಟು ಕೆಲಸಗಳನ್ನು ನೀವು ಈ ಮಾಸದಲ್ಲಿ ಕಾರ್ಯರೂಪಕ್ಕೆ ತರುತ್ತೀರಿ. ಅಂದರೆ ಒಂದಷ್ಟು ಯೋಜನೆಗಳು ಇರುತ್ತೆ ನಿಮ್ಮ ತಲೆಯಲ್ಲಿ. ಈ ರೀತಿಯಾಗಿ ಮಾಡಬೇಕು ಅಂತ. ಅದು ಬರೀ ಯೋಜನೆಯಾಗಿರುತ್ತೆ ಅಷ್ಟೇ, ಅದನ್ನು ಇನ್ನು ಮಾಡಿರುವುದಿಲ್ಲ. ಆ ರೀತಿಯಾಗಿ ನಿಮ್ಮ ತಲೆಯಲ್ಲಿ ಇರುವಂತಹ ಯೋಜನೆಗಳೆಲ್ಲ ಈ ಮಾಸದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಅದನ್ನೆಲ್ಲ ನೀವು ಮಾಡ್ತೀರಿ, ಆಯಿತಾ? ಇದೊಂದು ಅತ್ಯಂತ ಉತ್ತಮವಾದ ಫಲವೇ. ಇನ್ನು ಉದ್ಯೋಗಕ್ಕಾಗಿ ಯಾಕೆ ಈ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರೆ, ಶನಿ ಕ್ಷೇತ್ರದಲ್ಲಿ ಬುಧನ ಸ್ಥಿತಿ ಇರುವಂಥದ್ದಲ್ಲ. ಬುಧ ಅಂದರೆ ಮಾತಿಗೆ ಮತ್ತು ಬುದ್ಧಿಶಕ್ತಿಗೆಲ್ಲ ಅಧಿಪತಿ. ಹಾಗೆ ಶನಿ ಪರಿಶ್ರಮಕ್ಕೆ ಅಧಿಪತಿ. ಹಾಗಾಗಿ ನಿಮ್ಮ ತಲೆಯಲ್ಲಿ ಏನೇನು ಯೋಜನೆಗಳೆಲ್ಲ ಇರುತ್ತೋ ಅದೆಲ್ಲ ಈ ಮಾಸದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಇನ್ನೊಂದು ಮುಖ್ಯವಾದ ಫಲ ಅಂತ ಹೇಳಿದರೆ, ಉದ್ಯೋಗಕ್ಕೆ ನೀವು ಹಣದ ವಿನಿಯೋಗವನ್ನು ಮಾಡ್ತೀರಿ. ಅಂದರೆ ನೀವು ಯಾವುದೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಲ್ಲ, ಆ ಉದ್ಯೋಗ ಇನ್ನೂ ಕೂಡ ಚೆನ್ನಾಗಾಗಬೇಕು ಅಂತ ಹೇಳಿ ನೀವು ಮಾಡ್ತಾ ಇರುವಂತಹ ಉದ್ಯೋಗಕ್ಕಾಗಿ ಒಂದಷ್ಟು ನೀವು ಹಣವನ್ನು ಹಾಕ್ತೀರಿ. ಉದಾಹರಣೆಗೆ ನೀವು ಯಾವುದೋ ಒಂದು ಆಟೋವನ್ನು ಓಡಿಸುವಂತಹ ಒಂದು ಉದ್ಯೋಗವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದ ಪಕ್ಷದಲ್ಲಿ ಒಂದು ಹೊಸ ಆಟೋವನ್ನು ತೆಗೆದುಕೊಳ್ಳೋಣ, ಅಥವಾ ಒಂದು ಆಟೋ ಇದೆ ಇನ್ನೊಂದು ತೆಗೆದುಕೊಳ್ಳೋಣ, ಅದು ಕೂಡ ಆಗುತ್ತೆ. ಅದನ್ನು ಕೂಡ ಬಾಡಿಗೆಗೆ ಕೊಡಬಹುದು. ಈ ರೀತಿಯಾಗಿ ಒಟ್ಟಲ್ಲಿ ನೀವು ಮಾಡ್ತಾ ಇರುವಂತಹ ಉದ್ಯೋಗಕ್ಕೆ ಒಂದಷ್ಟು ಹಣವನ್ನು ಹಾಕ್ತೀರಿ. ಅಥವಾ ನೀವು ಯಾವುದೋ ಒಂದು ಆಹಾರೋದ್ಯಮ ಅಂತ ಹೇಳಿ ಆದರೆ ಒಂದು ಸಣ್ಣದೊಂದು ಹೋಟ್ಲನ್ನು ಇಟ್ಕೊಂಡಿರ್ತೀರಿ. ತುಂಬ ಜನ ಬರ್ತಿರ್ತಾರೆ, ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಇದು ಸಾಕಾಗೋದಿಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡ ಹೋಟ್ಲನ್ನೇ ಮಾಡೋಣ, ಜನ ಎಲ್ಲ ಬಂದವರಿಗೆಲ್ಲ ಖುಷಿ ಆಗುತ್ತೆ ಅಂತ ಹೇಳುವಂಥ ಕಾರಣಕ್ಕಾಗಿ ಅದಕ್ಕೊಂದಷ್ಟು ಹಣದ ವಿನಿಯೋಗ ಅಂತ ಹೇಳುವಂಥದ್ದು ಮಾಡ್ತೀರಿ. ಇದು ಉದಾಹರಣೆಗೆ ನಾನು ಹೇಳಿರುವಂಥದ್ದು. ನೀವು ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಅದನ್ನು ಇನ್ನೂ ಕೂಡ ವಿಸ್ತರಿಸುವುದಕ್ಕಾಗಿ, ಅದನ್ನು ಇನ್ನೂ ಕೂಡ ಚೆನ್ನಾಗಿ ಮಾಡುವುದಕ್ಕಾಗಿ ಒಂದಷ್ಟು ನೀವು ಹಣವನ್ನು ಹಾಕ್ತೀವಿ ಅಂತ. ಅಂದರೆ ಏನು, ನಾವು ಮಾಡುವಂತಹ ಉದ್ಯೋಗಕ್ಕೆ ಒಂದಷ್ಟು ವಸ್ತುಗಳು ಬೇಕಾಗಿರುತ್ತೆ, ಅಥವಾ ನಾವು ಮಾಡ್ತಾ ಇರುವಂತಹ ಉದ್ಯೋಗಕ್ಕೆ ಒಂದಷ್ಟು ಮಿಷಿನ್ಗಳು ಬೇಕಾಗಿರುತ್ತೆ. ಅವುಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ನೀವು ಒಂದಷ್ಟು ಹಣದ ವಿನಿಯೋಗವನ್ನು ಮಾಡ್ತೀರಿ. ಇದು ಅತ್ಯಂತ ಉತ್ತಮವಾದ ಫಲವೇ. ಯಾಕೆಂದರೆ ನೀವೀಗ ಅದಕ್ಕೆಲ್ಲ ಹಣ ಹಾಕಿದರೆ ನಿಮ್ಮ ಉದ್ಯೋಗ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಅದರಿಂದ ನಿಮಗೆ ಮುಂದೆ ಉತ್ತಮವಾದ ಲಾಭ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇದು ಅತ್ಯಂತ ಉತ್ತಮವಾದ ಫಲವೇ. ಒಟ್ಟಲ್ಲಿ ನಿಮ್ಮ ಉದ್ಯೋಗ ಇನ್ನೂ ಕೂಡ ಚೆನ್ನಾಗಾಗಬೇಕು ಅಂತ ಹೇಳಿ ಅದಕ್ಕೆ ನೀವು ಒಂದಷ್ಟು ಹಣವನ್ನು ವಿನಿಯೋಗ ಮಾಡುವಂತಹ ಯೋಗ ನಿಮಗೆ ಈ ಮಾಸದಲ್ಲಿ ಇದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಒಂದು, ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನಾನು ಹೋದ ಮಾಸದಲ್ಲಿಯೂ ಕೂಡ ಇದನ್ನು ಯೋಚನೆ ಮಾಡಿದ್ದೇನೆ. ಈ ಮಾಸದಲ್ಲಿಯೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಏನು, ಚೂಪಾದ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ, ಅಂದರೆ ಚಾಕು ಆಗಿರಬಹುದು, ಕತ್ತಿ ಆಗಿರಬಹುದು,
ಆಯ್ತಾ. ಇವುಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಅಡುಗೆ ಮಾಡುವಂಥದ್ದು ಇರಬಹುದು ಅಥವಾ ಈ ವೆಲ್ಡಿಂಗ್ ಮಾಡುವಂಥದ್ದು ಇರಬಹುದು, ಈ ರೀತಿಯಾಗಿ ಬೆಂಕಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಕೇತು ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಶುಕ್ರ ಗ್ರಹದ ಜೊತೆಗೆ ರಾಹು ಗ್ರಹ ಇವೆರಡು ಕೂಡ ದಶಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಉದ್ಯೋಗದ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಉಂಟಾಗುತ್ತೆ. ಆದರೆ ನಿಮಗೆ ಒಂದಷ್ಟು ಉದ್ಯೋಗದಲ್ಲಿ ಒತ್ತಡ ಅಂತ ಹೇಳುವಂಥದ್ದು ಕಾಡುತ್ತೆ. ಮತ್ತೆ ಅತಿ ಹೆಚ್ಚು ನೀವು ಯಾವಾಗಲೂ ಕೂಡ ಕೆಲಸ ಮಾಡ್ತಾನೇ ಇದ್ಬಿಡ್ತೀರಿ. ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ಬೇಕು, ಹೌದು, ಆದರೆ ಏನಾಗುತ್ತೆ ಹೇಳಿ, ಕುಟುಂಬಕ್ಕೂ ಕೂಡ ನೀವು ಒಂದು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು. ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದರೆ ನೀವು ಯಾವಾಗಲೂ ಕೆಲಸ ಮಾಡ್ತಾನೆ ಇದ್ಬಿಡ್ತೀರಿ, ಕುಟುಂಬಕ್ಕೆ ಸಮಯವನ್ನೇ ಕೊಡುವುದಕ್ಕಾಗುವುದಿಲ್ಲ. ಹಾಗಾಗಿ ಕುಟುಂಬದ ಸದಸ್ಯರೆಲ್ಲ ಅವ್ರ ಮನಸ್ಸಿಗೆಲ್ಲ ಒಂದು ಸ್ವಲ್ಪ ಬೇಜಾರಾಗುವುದಕ್ಕೆ ಅವಕಾಶ ಇರುತ್ತೆ. ಯಾವಾಗ ನೋಡಿದ್ರು ಇವನು ಕೆಲಸ ಅಂತ ಹೇಳಿ ಅದರಲ್ಲೇ ಇದ್ಬಿಡ್ತಾನೆ, ನಮ್ಮ ಕಡೆ ನೋಡುವುದೇ ಇಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಆ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕೆಲಸದ ಕಡೆಗೆ ನೀವು ಗಮನವನ್ನು ಕೊಡುವಂಥದ್ದು ಸರಿಯೇ. ಅದರಲ್ಲೂ ಕೂಡ ಈ ಮಾಸದಲ್ಲಿ ಈ ಹಿಂದೆ ಯೋಚನೆ ಮಾಡಿದ್ವಲ್ಲ, ಕೆಲಸದಲ್ಲೆಲ್ಲ ಅಭಿವೃದ್ಧಿ ಉಂಟಾಗುತ್ತೆ, ಅದರದ್ದೆಲ್ಲ ಚೆನ್ನಾಗೇ ಇದೆ. ಆದರೆ ಅದ್ರ ಜೊತೆಗೆ ನೀವು ಕುಟುಂಬಕ್ಕೂ ಕೂಡ ಒಂದಷ್ಟು ಸಮಯವನ್ನು ಕೊಡಬೇಕು. ಇಲ್ಲದಿದ್ದರೆ ಅದು ಕುಟುಂಬದ ಸದಸ್ಯರಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡುಕೊಳ್ತಿದ್ದೀರಿ ಅಂತ ಹೇಳಿ ಆದ ಪಕ್ಷದಲ್ಲಿ ಆ ವಸ್ತು ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ನೀವು ಸರಿಯಾಗಿ ನೋಡ್ಕೊಬೇಕು. ಯಾಕೆ ಹಾಳಾದಂತಹ ವಸ್ತುಗಳು ಪ್ರಾಪ್ತಿಯಾಗುವಂಥದ್ದು ಇರಬಹುದು. ಈ ರೀತಿಯಾಗಿ ಒಂದಷ್ಟು ಮೋಸಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ 4 ಜನರ ಹತ್ರ ಒಂದ್ಸಲ ವಿಚಾರ ಮಾಡಿ, ಈ ವಸ್ತುವಿಗೆ ಇಷ್ಟು ಬೆಲೆ ಕೊಡ್ಬೋದಾ ಅಂತ ಹೇಳಿ ಒಂದ್ಸಲ ವಿಚಾರ ಮಾಡಿ. ಅದಾದ್ಮೇಲೆ ಆ ವಸ್ತು ಹೇಗಿದೆ ಅಂತ ಹೇಳಿಯೂ ಕೂಡ ನೀವು ವಿಚಾರ ಮಾಡಿಕೊಳ್ಬೇಕಾಗುತ್ತೆ. ಒಟ್ಟಲ್ಲಿ ಯಾವುದಾದ್ರೂ ವಸ್ತುವನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಒಂದು 4 ಸಲ ಯೋಚನೆಯನ್ನು ಮಾಡಿ ನಂತರ ಕೊಂಡುಕೊಳ್ಬೇಕಾಗುತ್ತೆ. ಇವೊಂದು 2-3 ವಿಚಾರದಲ್ಲಿ ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆಯೇ ಯೋಚನೆ ಮಾಡಿದ್ನಲ್ಲ, ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಇಲ್ಲ. ಚೂಪಾದ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಅಥವಾ ಅಗ್ನಿಯ ಜೊತೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಚೆನ್ನಾಗಿದೆ, ಆದರೆ ನೀವು ಕುಟುಂಬಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ. ಸ್ವಲ್ಪ ಸಮಯವನ್ನಾದರೂ ಕುಟುಂಬದ ಸದಸ್ಯರ ಜೊತೆ ನೀವು ಕಳಿಬೇಕಾಗತ್ತೆ. ಯಾವಾಗಲೂ ಕೆಲಸ ಅಂತ ಹೇಳಿ ಕೆಲಸದಲ್ಲೇ ಮುಳುಗಿರಬಾರ್ದು. ಇದೊಂದು ವಿಚಾರ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನವೂ ಆಗುತ್ತೆ, ಹಣಕಾಸಿನ ವ್ಯಯವೂ ಕೂಡ ಆಗುತ್ತೆ. ಆದರೆ ಯಾವುದಕ್ಕಾಗಿ? ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗುವುದಕ್ಕಾಗಿ ನೀವು ಒಂದಷ್ಟು ಹಣದ ವಿನಿಯೋಗ ಮಾಡ್ತೀರಿ. ಹಾಗಾಗಿ ಈ ರೀತಿಯಾದ ವ್ಯಯ ಉಂಟಾದರೂ ಕೂಡ ಮುಂದೆ ಅದು ನಿಮಗೆ ಚೆನ್ನಾಗಿ ಲಾಭ ಆಗುತ್ತೆ, ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಚೆನ್ನಾಗಿದೆ, ಈ ಹಿಂದೆ ಯೋಚನೆ ಮಾಡಿ ಆಯಿತು. ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಪ್ರಾಪ್ತಿಯಾಗುವುದಿಲ್ಲ, ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.